ಬೆಂಗಳೂರೇ ಹಾಗೆ ಮಾಯಾ ಬಜಾರ್ ಅಂತ ಹೇಳಬೇಕು. ರಾತ್ರಿ ಇದ್ದಿದ್ದು ಬೆಳಗ್ಗೆನೇ ಇರುವುದಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಕಟ್ಟಡ ನಿರ್ಮಾಣ ಆಗಿಬಿಟ್ಟಿದೆ. ಹೊಸ ಪಾರ್ಕಿಂಗ್ ಜಾಗದಲ್ಲಿ ಅನಧಿಕೃತವಾಗಿ ಕಟ್ಟಡವನ್ನ ನಿರ್ಮಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಹೊಸ ಪಾರ್ಕಿಂಗ್ ಜಾಗದಲ್ಲಿ ಅನಧಿಕೃತ ಕಟ್ಟಡ ತಲೆ ಎತ್ತಿಬಿಟ್ಟಿದೆ. ರಾತ್ರೋರಾತ್ರಿ ಕಮರ್ಷಿಯಲ್ ಕಟ್ಟಡವನ್ನ ನಿರ್ಮಿಸಲಾಗಿದೆ. ಗಾಂಧಿ ಬಜಾರ್ನಲ್ಲಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಅನ್ನ ನಿರ್ಮಿಸಲಾಗಿದೆ. ಹಳೆ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಲಾಟ್ ನಿರ್ಮಿಸಲಾಗಿದೆ. ಟ್ರಾಫಿಕ್ ಕಂಟ್ರೋಲ್ಗಾಗಿ ಹೊಸ ಪಾರ್ಕಿಂಗ್ ಲಾಟ್ ಅನ್ನ ನಿರ್ಮಿಸಿರೋದು. ಆದರೆ ಈ ಪಾರ್ಕಿಂಗ್ ಲಾಟ್ ಉದ್ಘಾಟನೆಯಾಗಿಲ್ಲ. ಉದ್ಘಾಟನೆಗೂ ಮುನ್ನ ಬಳಕೆ ಮಾಡಲಾಗ್ತಾ ಇದೆ. ಆದ್ರೆ ಏನಾಗಿದೆ ಅಂದ್ರೆ ಸ್ಥಳೀಯ ಇಂಜಿನಿಯರ್ಸ್ ಕಿಕ್ ಬ್ಯಾಕ್ ಪಡ್ಕೊಂಡು ಮಳಿಗೆಯನ್ನ ಕಟ್ಟೋದಕ್ಕೆ ಖಾಸಗಿಯವರಿಗೆ ಜಾಗವನ್ನ ಮಂಜೂರು ಮಾಡಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಎನ್ಆರ್ ರಮೇಶ್ ಆಗ್ರಹಿಸಿದ್ದಾರೆ. ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಆಗ್ರಹಿಸ್ತಾ ಇರುವುದು. ಬೆಂಗಳೂರೇ ಹಾಗೆ ಮಾಯಾನಗರಿ ಜೊತೆಗೆ ಮಾಯಾ ಬಜಾರ್ ಅಂತ ಹೇಳಬೇಕು. ರಾತ್ರಿ ಹೇಗಿರುತ್ತೆ, ಬೆಳಗ್ಗೆ ಹೇಗೆ ಬದಲಾಗತ್ತೆ, ಕೈವಾಡಗಳೇನು, ಆಮಿಷಗಳೇನು ಏನು ಗೊತ್ತಾಗೋದಿಲ್ಲ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಹೊಸ ಪಾರ್ಕಿಂಗ್ ಜಾಗದಲ್ಲಿ ಅನಧಿಕೃತವಾದಂತಹ ಕಟ್ಟಡವನ್ನೇ ನಿರ್ಮಿಸಿದ್ದಾರೆ. ರಾತ್ರಿ ಮಲಗಿ ಬೆಳಗಾಗುವಷ್ಟರಲ್ಲಿ ಎಲ್ಲವೂ ಬದಲಾಗೋಗಿದೆ. ಗಾಂಧಿ ಬಜಾರ್ನ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನಲ್ಲಿ ಈ ಎಲ್ಲ ಬದಲಾವಣೆಗಳಾಗಿರುವುದು ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಹೊಸ ಪಾರ್ಕಿಂಗ್ ಲಾಟ್ ವೆಹಿಕಲ್ಗಳನ್ನ ಪಾರ್ಕಿಂಗ್ ಮಾಡೋದಕ್ಕಾಗಿ ಕಟ್ಟಿದಂತಹ ಜಾಗ ಅದು. ಅದರದ್ದು ಉದ್ಘಾಟನೆ ಕೂಡ ಆಗಿಲ್ಲ, ಇನಾಗ್ರೇಷನ್ ಫಂಕ್ಷನ್ ಕೂಡ ಆಗಿಲ್ಲ. ಅದಕ್ಕಿಂತ ಮುಂಚೆ ಸ್ಥಳೀಯ ಇಂಜಿನಿಯರ್ಸ್ ಇರ್ತಾರಲ್ಲ, ಒಂದು ಲೆಕ್ಕದಲ್ಲಿ ಕಾಂಟ್ರಾಕ್ಟರ್ಸ್ ಅಂತಾನೆ ಇಟ್ಕೊಳ್ಳಿ. ಕಿಕ್ ಬ್ಯಾಕ್ ಪಡ್ಕೊಳ್ಳೋದಂದ್ರೆ ಒಂದಿಷ್ಟು ಹಣ ಎಲ್ಲವನ್ನ ಮುಚ್ಚಾಕುವಂತಹ ಕೆಲವೊಂದಷ್ಟು ಒಳಗೊಳಗೆ ಲಾಬಿಗಳು ಮಾಡ್ಕೊಂಡಿರ್ತಾರೆ. ಅದಾದ ಮೇಲೆ ನೀವು ಮಳಿಗೆ ಕಟ್ಕೊಳ್ಳಿ ಅಂತ ಪ್ರೈವೇಟೈಸೇಷನ್ ಅಥವಾ ಖಾಸಗಿ ಅವರಿಗೆ ಜಾಗವನ್ನ ಮಂಜೂರು ಮಾಡ್ಬಿಡ್ತಾರೆ. ಯಾರು ಹೇಳ್ತಾರೆ, ಯಾರು ಮೂಗ್ ತೋರಿಸ್ತಾರೆ, ನಾವು ಆಡಿದ್ದೆ ಆಟ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಈಗ ಬಿಜೆಪಿ ಮುಖಂಡ ಎನ್ಆರ್ ರಮೇಶ್ ಅವರು ಕೂಡ ಆಗ್ರಹಿಸುತ್ತಿದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಸುಮಾರು 50 ವರ್ಷಕ್ಕೂ ಹಳೆಯದಾದಂಥ ಒಂದು ಮಾರುಕಟ್ಟೆ ಕಟ್ಟಡವನ್ನು ಅದನ್ನು ನೆಲಸಮಗೊಳಿಸಿ ಹೊಸದಾಗಿ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಕಳೆದ 2 ವರ್ಷಗಳ ಹಿಂದೆ ವಾಹನಗಳ ನಿಲುಗಡೆಗೆ 3 ಮಹಡಿಗಳ ವಾಹನ ನಿಲುಗಡೆ ಮತ್ತು 52 ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ಯೋಜನೆಗೆ ಸ್ಮಾರ್ಟ್ ಸಿಟಿ ಯೋಜನೆಯಿಂದ ಚಾಲನೆ ಕೊಡಲಾಯಿತು. ಅದು ಈಗಾಗಲೇ ಆ ಯೋಜನೆ ಸಂಪೂರ್ಣವಾಗಿ 6 ತಿಂಗಳು ಕಳೆದೋಗ್ಬಿಟ್ಟಿದೆ. ಈಗ ಅದನ್ನು 6 ತಿಂಗಳಿಂದ ಆ ಮಾರುಕಟ್ಟೆ ಉದ್ಘಾಟನೆಗೆ ಅಂತ ಹೇಳಿ ದಿನಾಂಕವನ್ನು ನಿಗದಿ ಮಾಡಬೇಕಾಗಿರುವಂಥ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಆ ಒಂದು ಯೋಜನೆ ಸಂಪೂರ್ಣ ಆಗಿ ಲೋಕಾರ್ಪಣೆ ಮಾಡಬೇಕಾಗಿರೋದಷ್ಟೇ ಬಾಕಿ ಇರತಕ್ಕಂಥ ಈ ಸಂದರ್ಭದಲ್ಲಿ ಸ್ಮಾರ್ಟ್ ಸಿಟಿ ಸಂಸ್ಥೆಯಲ್ಲಿ ಈ ಯೋಜನೆಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆಯ ಕಾರ್ಯಪಾಲಕ ಅಭಿಯಂತರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ಕಾನೂನಿನ ಎಲ್ಲ ನಿಯಮಗಳನ್ನು ಗಾಳಿಗೆ ತೋರಿ ಈಗಾಗಲೇ ನಿರ್ಮಾಣ ಕಾರ್ಯ ಸಂಪೂರ್ಣಗೊಂಡು ಉದ್ಘಾಟನೆ ಅಷ್ಟೇ ಮಾಡಬೇಕಾಗಿರತಕ್ಕಂಥ ಈ ಸಂದರ್ಭದಲ್ಲಿ ಹೊಸದಾಗಿ ಹೋಟೆಲ್ ಉದ್ಯಮಿಯೊಬ್ಬರಿಂದ 10 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಪಡ್ಕೊಂಡು ನೆಲಮಹಡಿಯಲ್ಲಿ ಅಂದರೆ ಗ್ರೌಂಡ್ ಫ್ಲೋರ್ನಲ್ಲಿ ಅಕ್ರಮವಾಗಿ ಕಳೆದ 2 ದಿನಗಳ ಹಿಂದೆ ಮೊನ್ನೆ ಶನಿವಾರ ದಿವಸ 13ನೇ ತಾರೀಕು ಆ ಒಂದು ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ದಾಖಲೆಗಳು ಮತ್ತೆ ವಿಡಿಯೋಗಳು ಸಹಿತ ಮತ್ತೆ ಈ 5 ಮಹಡಿಗಳು ಅಂತಂದ್ರೆ 3 ಮಹಡಿಗಳ ವಾಹನ ನಿಲುಗಡೆಗೆ ಅಂತ ಏನ್ ಮಾಡಿದ್ರು ಅದು ಮತ್ತೆ 52 ಮಳಿಗೆಗಳಿರ್ತಕ್ಕ